ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ರೆಡಿ ಆಗಿರುವಂತ ವಿಚಾರ ಈಗ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತು. ಬಟ್ ಆತ ಮಾಫಿ ಸಾಕ್ಷಿ ಆಗೋದಕ್ಕೆ ಅಸಲಿ ಕಾರಣ ಏನು? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. A14 ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ರೆಡಿ ಆಗಿರುವುದರ ಹಿಂದೆ ಇರುವಂತಹ ಅಸಲಿ ಕಾರಣ ಏನು? ಜೈಲಲ್ಲಿ ಏನಾದ್ರೂ ದರ್ಶನ್ ಪ್ರದೋಷ್ ನಡುವೆ ನಿಜಕ್ಕೂ ಜಗಳ ಏನಾದ್ರೂ ಆಯ್ತಾ? ಅಂದು ದೋಸ್ತಿ ಆಗಿದ್ದವರ ನಡುವೆ ಏನಾದ್ರೂ ಫೈಟ್ ನಡೀತಾ? ಜೊತೆಗೆ ಸೇರಿ ಕೊಲೆಗೆ ಸ್ಕೆಚ್ ಹಾಕಿದ್ದವರು ಈಗ ಕಿತ್ತಾಡ್ಕೊಂಡ್ರ ಏನಾದ್ರೂ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ದರ್ಶನ್ ವಿಚಾರವಾಗಿ ಪ್ರದೋಷ್ ಹೇಳಿದಂತಹ ಕಟು ಸತ್ಯ ಏನು? ಪ್ರದೋಷ್ ಅರ್ಜಿಯಲ್ಲಿ ಒಂದಷ್ಟು ಅಂಶಗಳು ಉಲ್ಲೇಖ ಆಗಿದೆ. ಆ ಅಂಶಗಳೇನು? ಗ್ಯಾರಂಟಿ ನ್ಯೂಸ್ ನಲ್ಲಿ ದರ್ಶನ್ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಈಗ ಆಲ್ರೆಡಿ ದರ್ಶನ್ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿದೆ. ಒಂದೇ ತಟ್ಟೆಯಲ್ಲಿ ಊಟ ಮಾಡಿದಂಥವ್ರು, ಅದರಲ್ಲೂ ಬಹಳ ಕ್ಲೋಸ್ ಆಗಿದ್ದಂಥವ್ರ ನಡುವೆ ಅಸಲಿಗೆ ಏನಾಯ್ತು? ಏನಾದ್ರೂ ಕಿರಿಕ್ ಆಗಿದೆಯಾ? ಜೈಲಲ್ಲಿ ಏನಾದ್ರೂ ಕಿತ್ತಾಡ್ಕೊಂಡಿದಾರಾ? ಆಲ್ ಆಫ್ ಎ ಸಡನ್ ಆತ ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದೆ ಬಂದ್ರ ಹಿಂದೆ ಇರುವಂತಹ ಅಸಲಿ ಕಾರಣ ಏನು? ಕೊಲೆ ಕೇಸ್ನ ಸಂಪೂರ್ಣ ಘಟನೆ, ಭಾಗಿಯಾದವರ ಬಗ್ಗೆ ಮಾಹಿತಿ ಇದೆ. ತನ್ನ ಹೇಳಿಕೆ ಪ್ರಾಸಿಕ್ಯೂಷನ್ಗೆ ಸಹಾಯವಾಗಲಿದೆ. ಮಾಫಿ ಸಾಕ್ಷಿಗೆ ಪರಿಗಣಿಸಿ ಅಂತ ಅರ್ಜಿಯಲ್ಲಿ ಪ್ರದೋಷ್ ಉಲ್ಲೇಖ ಮಾಡಿದ್ದಾರೆ. ಗನ್ನಿಂದ ಶೂಟ್ ಮಾಡಿಕೊಳ್ಳೋದಾಗಿ ಕೂಡ ಏನಾದ್ರೂ ದರ್ಶನ್ ಅವರು ಬೆದರಿಸಿದ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಒಂದು ವೇಳೆ ಸಹಕರಿಸದಿದ್ರೆ ಶೂಟ್ ಮಾಡಿಕೊಂಡು ಸಾಯ್ತೀನಿ ಅಂದಿದ್ರಂತೆ ನಟ ದರ್ಶನ್. ಇದೇ ಕಾರಣಕ್ಕೆ ದರ್ಶನ್ಗೆ ಸಹಕರಿಸಿದ್ದಾಗಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. A14 ಆರೋಪಿಯಾದಂತ ಪ್ರದೋಷ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ ಘಟನಾ ಸ್ಥಳದಲ್ಲೇ ನಾನು ಕೂಡ ಇದ್ದೆ. ಜೊತೆಗೆ ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯೋದಕ್ಕೆ ನಾನು ಬಹಳ ಪ್ರಯತ್ನ ಪಟ್ಟೆ ಅಂತೇಳಿ ಆ ವಿಚಾರವನ್ನು ಕೂಡ ಆತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ದರ್ಶನ್ ತನಗೆ ಬೆದರಿಕೆ ಹಾಕಿದ್ರಿಂದ ತಾನು ಅಸಹಾಯಕನಾಗಿದ್ದಾಗಿ ಕೂಡ ಆತ ಹೇಳ್ಕೊಂಡಿದ್ದಾನೆ ಅಂತೇಳಿ ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ಗಳು ಮಾಡಿದ್ದು, ಫೋಟೋ ಕಳಿಸಿದ್ದು ಕೂಡ ನನಗೆ ಸಂಪೂರ್ಣ ಮಾಹಿತಿ ಗೊತ್ತು ಅಂತ ಪ್ರದೋಷ್ ಹೇಳಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಸೊ ಈ ಎಲ್ಲ ಅಂಶಗಳನ್ನ ಆತ ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋದಾಗಿ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಅಜಯ್, ಸಹಜವಾಗಿ ಆಲ್ ಆಫ್ ಎ ಸಡನ್ ಪ್ರದೋಷ್ ಯಾಕೆ ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದೆ ಬಂದ್ರು ಅನ್ನುವಂತ ಪ್ರಶ್ನೆ ಇತ್ತು. ಅಸಲಿಗೆ ಎಕ್ಸಾಕ್ಟ್ಲಿ ಏನ್ ನಡೆದಿದೆ ದರ್ಶನ್ ಹಾಗೆ ಪ್ರದೋಷ್ ನಡುವೆ? ಜೊತೆಗೆ ಅರ್ಜಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅಜಯ್? ಖಂಡಿತವಾಗ್ಲೂ ಪ್ರಭು, ಏನಂದ್ರೆ ಈಗಾಗ್ಲೇ ಆಫೀಸ್ಗೆ ನನ್ನನ್ನ ಪರಿಗಣನೆ ಮಾಡ್ಬೇಕು ಅಂತಾನು ಕೂಡ ಈಗಾಗ್ಲೇ ಪ್ರದೋಷ್ ಕೂಡ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಕೂಡ ಹಾಕಿರುವಂತದ್ದು. ಅದರಲ್ಲೂ ಕೂಡ ಕೆಲವೊಂದು ಪ್ರಮುಖವಾದಂತಹ ಅಂಶಗಳನ್ನು ಕೂಡ ಈಗಾಗ್ಲೇ ಪ್ರದೋಷ್ ಅದರಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ನಾನು ಕೂಡ ಕೊಲೆ ನಡೆದಂತ ಸಂದರ್ಭದಲ್ಲಿ ಅಲ್ಲೇ ಇದ್ದೆ. ಆ ಸಂದರ್ಭದಲ್ಲಿ ನಟ ದರ್ಶನ್ ಏನಿದ್ದಾರೆ ಅವರು ಕೂಡ ಏನು ವೈರ್ಗಳಿಂದ ಆತನಿಗೆ ಕುತ್ತಿಗೆ ಕೂಡ ಏನು ಸುತ್ತಿದ್ರು, ಆತನಿಗೂ ಕೂಡ ಹೊಡೆದಿದ್ದಾರೆ. ಜೊತೆಗೆ ಪವಿತ್ರ ಗೌಡ ಏನಿದ್ದಾರೆ ಅವ್ರಿಗೂ ಕೂಡ ಚಪ್ಪಲಿಯಿಂದ ಕೂಡ ಒಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ಈಗಾಗ್ಲೇ ಆತ ಕೂಡ ಅದರಲ್ಲೂ ಕೂಡ ಉಲ್ಲೇಖವನ್ನು ಕೂಡ ಮಾಡ್ತಿರುವಂತದ್ದು. ಇದರ ಜೊತೆಗೆ ಇನ್ ಕೇಸ್ ಅಂದ್ರೆ ನಾನು ಆ ಸ್ಥಳದಿಂದ ಹೊರಟ ನಂತರದಲ್ಲಿ ಯಾವಾಗ ರೇಣುಕಾಸ್ವಾಮಿ ಕೊಲೆ ಆಗಿದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೋ, ಅಂದ್ರೆ ಮೃತಪಟ್ಟಿದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೋ, ಆಗ ಅವರು ನನ್ನ ಬಳಿ ಬಂದ್ರು. ನೀವು ನನಗೆ ಸಹಾಯ ಮಾಡ್ಬೇಕು, ಸಹಾಯ ಮಾಡಿಲ್ಲ ಅಂತಂದ್ರೆ ನಾನು ನನ್ನ ಬಳಿ ಇರುವಂತಹ ಗನ್ ಇಂದ ನಾನು ಶೂಟ್ ಮಾಡ್ಕೊಳ್ತೀನಿ ಅಂತಾನು ಕೂಡ ನನಗೆ ಹೆದರಿಸ್ತಾರೆ. ಆ ಒಂದು ಕಾರಣದಿಂದಾಗಿ ನಾನು ಕೂಡ ಅವರಿಗೆ ಸಹಾಯ ಮಾಡೋದಕ್ಕೆ ಒಪ್ಕೊಂಡೆ. ಆಫ್ಟರ್ ದ ಮರ್ಡರ್ ಆದ ನಂತರದಲ್ಲಿ ಯಾರ್ಯಾರಿಗೆ ಇದಿಷ್ಟು ಹಣವನ್ನು ಕೂಡ ಕೊಡ್ಬೇಕು ಅಂತ ಹೇಳಿದ್ರು, ಅದನ್ನು ಕೂಡ ಕೊಟ್ಟು ಯಾವ ರೀತಿಯಾಗಿ ಕ್ರೈಮ್ ಸೀನ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೇಕು, ಅಂದ್ರೆ ನಾಶ ಮಾಡ್ಬೇಕು, ಅದೆಲ್ಲವನ್ನು ಕೂಡ ನಾವು ಮಾಡಿದ್ವಿ. ಹಾಗಾಗಿ ಇದೆಲ್ಲವೂ ಕೂಡ ಏನು ಆ ಒಂದು ಕ್ಷಣದಲ್ಲಿ ಅವ್ರು ಹೇಳಿದ್ರಿಂದಾಗಿ ನಾನು ಮಾಡಿದೀನಿ. ಸೊ ಹಾಗಾಗಿ ನನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸ್ಬೇಕು ಅಂತಾನು ಕೂಡ ಇವರು ಈಗ ಅಪ್ರೂವಲ್ ಲೆಟರ್ ಏನಿದೆ ಅದರಿಂದ ಈಗ ಕೋರ್ಟ್ಗೂ ಕೂಡ ಸಬ್ಮಿಟ್ ಅನ್ನ ಮಾಡಿರುವಂತದ್ದು. ಕೋರ್ಟ್ ಕೂಡ ಇದೆಲ್ಲವನ್ನು ಕೂಡ ಆಲಿಸುತ್ತೆ. ಈಗ ನಾಳೆ ಬಹುತೇಕವಾಗಿ ಕೋರ್ಟ್ ಆ ಒಂದು ಆದೇಶವನ್ನು ಕಾಯ್ದಿರಿಸಿರುವಂತದ್ದು. ನಾಳೆ ಮಾಫಿ ಸಾಕ್ಷಿಯನ್ನೇ ನಾವು ಪರಿಗಣನೆ ಮಾಡ್ಬೇಕಾ ಅಥವಾ ಮಾಡಬಾರ್ದಾ ಅಂತ ಹೇಳಿ ಆ ನಂತರದಿಂದ ಎಲ್ಲಾ ವಿಚಾರಕ್ಕೂ ಕೂಡ ತೆರೆ ಬೀಳುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ರದೋಷ್ ಕಂಪ್ಲೀಟ್ ಆದಂತಹ ಅಪ್ರೂವಲ್ ಲೆಟರ್ ಅಲ್ಲಿ
ಎಲ್ಲಾ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಮರ್ಡರ್ ಆದಾಗಿಂದ ಅಂದ್ರೆ ಪ್ಲಾನ್ ಆದಾಗಿಂದ ಕೊನೆವರೆಗೂ ಕೂಡ ನಂಗೆ ಸಂಪೂರ್ಣವಾಗಿ ಗೊತ್ತು. ನಾನು ಎಲ್ಲಾ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ನಿಜ ಹೇಳ್ತೀನಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಹಾಗಾಗಿ ನಾಳೆ ಕೋರ್ಟ್ ಯಾವ ರೀತಿ ಅಂತ ನಿರ್ಧಾರಕ್ಕೆ ಮುಂದಾಗತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿರುವಂತದ್ದು ಪ್ರಭು. ಅಜಯ್, ಈಗ ನಾಳೆ ಈ ಮಾಫಿ ಸಾಕ್ಷಿ ಪರಿಗಣನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪಾಲಿಗೆ ಒಂದ್ ರೀತಿ ಬಿಗ್ ಡೇ. ಸೊ ಅಲ್ಲಿಗೆ ನಾಳೆ ಏನ್ ನಿರೀಕ್ಷೆ ಮಾಡಬಹುದು? ಚಾನ್ಸಸ್ ಎಷ್ಟಿದೆ ಮಾಫಿ ಸಾಕ್ಷಿಗೆ ಓಕೆ ಅನ್ನೋದು ಅಥವಾ ಬೇಡ ಅನ್ನೋದು? ಯಾವೆಲ್ಲ ವಿಚಾರಗಳನ್ನ ಅಲ್ಲಿ ಕನ್ಸಿಡರ್ ಮಾಡ್ಲಾಗತ್ತೆ ಅಂತ? ಖಂಡಿತವಾಗ್ಲೂ ಈಗಾಗಲೇ ಅಲ್ಲಿ ಮಾಫಿ ಸಾಕ್ಷಿ ಮಾಡ್ಬೇಕು ನನ್ನ ಹೇಳಿ ಅಪ್ರೂವಲ್ ಲೆಟರ್ ಅಂತ ಏನಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಆ ಅಪ್ರೂವಲ್ ಲೆಟರ್ ಅಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಅವ್ರು ಹಂಚ್ಕೊಂಡಿದ್ದಾರೆ. ಅದೆಲ್ಲವೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಇರುವಂತ ಕೆಲವೊಂದು ಮಾಹಿತಿಗಳೇ. ಆದ್ರೆ ಅಲ್ಲಿ ಗನ್ನಿನ ವಿಚಾರ ಈಗ ಹೊಸದಾಗಿ ಕೂಡ ಪ್ರದೋಷ್ ಕೂಡ ಅದರಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರುವಂತದ್ದು. ಪ್ರದೋಷ್ ಏನೇನ್ ಹೇಳ್ತಾರೋ ಅದೆಲ್ಲವನ್ನು ಕೂಡ ಕೋರ್ಟ್ ಆಲ್ಸತ್ತೆ. ಅಂದ್ರೆ ಅವರ ವಕೀಲರ ಏನೇನ್ ಹೇಳ್ತಾರೋ ಎಲ್ಲವೂ ಕೂಡ ಆಲ್ಸತ್ತೆ. ಅದಾದ ನಂತರದಲ್ಲಿ ಕೋರ್ಟ್ ಅದನ್ನ ಏನೋ ಫೈನಲ್ ಡಿಸಿಷನ್ ಬರ್ತಾರೆ. ಇವರಿಗೆ ಏನೋ ಮಾಫಿ ಸಾಕ್ಷಿಯನ್ನಾಗಿ ನಾವು ಮಾಡ್ಬೇಕಾ ಮಾಡಬಾರ್ದು ಅಂತ ಹೇಳಿ. ಇನ್ ಕೇಸ್ ಎಸ್ ಇವರನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡ್ಬೇಕು ಅಂತ ಆಗಿದೆ ಅದಲ್ಲಿ ಮತ್ತೆ ಅದನ್ನ ಪ್ರದೋಷ್ ಅನ್ನು ಕೂಡ ಕರೆಸಿ ಕ್ರಾಸ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಇನ್ ಕೇಸ್ ಬೇಡ ಮಾಫಿ ಸಾಕ್ಷಿ ಅಂತಂದ್ರೆ ಮತ್ತೆ ಇವರು ಟ್ರಯಲ್ ಅಲ್ಲೇ ವಿಚಾರಣೆಯನ್ನ ಮುಂದೂಡ್ಸ್ಕೊಂಡು ಹೋಗ್ತಾರೆ. ಸೊ ಹೀಗಾಗಿ ಸಾಕಷ್ಟು ಕುತೂಹಲಕ್ಕೂ ಕೂಡ ನಾಳೆ ಒಂದು ಜಡ್ಜ್ಮೆಂಟ್ ಕೂಡ ಈಗಾಗಲೇ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ನಾಳೆ ಕೋರ್ಟ್ ನ ಚಿತ್ತ ಕೂಡ ಎಲ್ಲರ ಚಿತ್ತ ಕೂಡ ಈಗಾಗಲೇ ಕೋರ್ಟ್ ನತ್ತ ಕೂಡ ಇದೆ ಅಂತಾನೆ ಹೇಳ್ಬೋದು. ಪ್ರದೋಷ್ ಕೂಡ ಕೆಲವೊಂದು ಪ್ರಮುಖವಾದಂತ ಅಂಶಗಳನ್ನು ಕೂಡ ಈಗಾಗಲೇ ಅಪ್ರೂವಲ್ ಲೆಟರ್ ಅಲ್ಲಿ ಕೂಡ ಹೇಳಿರುವಂತದ್ದು. ಅದೆಲ್ಲವನ್ನು ಕೂಡ ಈಗಾಗಲೇ ಕೋರ್ಟ್ ಯಾವ ರೀತಿಯಾಗಿ ನೋಡತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಇನ್ ಕೇಸ್ ಪ್ರದೋಷ್ ಕೆಲವೊಂದು ವಿಚಾರಗಳನ್ನ ಕೂಡ ಉಲ್ಲೇಖ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಕೆಲವೊಂದು ಎವಿಡೆನ್ಸ್ ಗಳನ್ನು ಕೂಡ ಕೊಡ್ಬೇಕಾಗತ್ತೆ. ಅದನ್ನು ಕೂಡ ಅವರ ವಕೀಲರ ಕಡೆಯಿಂದ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅದೆಲ್ಲವನ್ನು ಕೊಡ್ತಾರ, ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಪ್ರಭು. ಅಜಯ್, ಈಗ ಇನ್ನೊಂದು ವಿಚಾರ, ಈಗ ಒಂದ್ ವೇಳೆ ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.